ಹಾಯ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಈಸಿ ರೆಸಿಪಿನ ನಿಮ್ಮ ಎದುರುಗಡೆನ ತರ್ತಾ ಇದ್ದೇನೆ. ಏನಂತಂದರೆ, ಬೆಳಗಿನ ಪಲಾವ್ ಏನಾದರೂ ಮಾಡಿ ಉಳಿದಿದ್ರೆ ಸಂಜೆ ತಿನ್ನಲಿಕ್ಕೆ ಬೋರ್ ಆದರೆ, ಸಂಜೆ ಆಫೀಸಿಂದ ಬರೋ ಹಸ್ಬೆಂಡ್ಗೆ, ಸ್ಕೂಲಿಂದ ಬರೋ ಮಕ್ಕಳಿಗೆ ಎಂತಾದರೂ ಎಮ್ಮಿ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂತ ಅನಿಸಿದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಬೆಳಗಿನ ಪುಲಾವೇ ಬಿಸಿ ಮಾಡಿಕೊಟ್ಟಿದೀಯಾ ಅಂತ ಯಾರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಲ್ಲ. ಬೇಕಿದ್ದರೆ ಇನ್ನೂ ಸ್ವಲ್ಪ ಇದ್ದರೆ ಕೊಡಮ್ಮ ಅಂತ ಕೇಳ್ತಾರೆ. ಹೌದು, ಇವತ್ತು ಪುಲಾವ್ಗೆ ಸ್ವಲ್ಪ ಮೇಕಪ್ ಮಾಡುವ ಅಂತ. ಬೆಳಗ್ಗೆ ಪುಲಾವ್ ಮಾಡಿದ್ದೆ, ಅದು ಸ್ವಲ್ಪ ಉಳಿದಿತ್ತು. ಅದಕ್ಕೀಗ ಸ್ವಲ್ಪ ಮೇಕಪ್ ಮಾಡಿದ್ರೆ ಹೇಗಿರುತ್ತೆ ನೋಡೋಣ ಬನ್ನಿ. ನಾನು ಇದಕ್ಕೆ ಪಾಟ್ಗೆ ಸ್ವಲ್ಪ ಎಣ್ಣೆ ಹಾಕಿ 2 ಮೊಟ್ಟೆನ ಒಡೆದಾಕಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದು ಫ್ರೈ ಆಯ್ತಲ್ಲ, ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ನೆಕ್ಸ್ಟ್ ಅದೇ ಪಾಟ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಅಂದರೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೇ ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ತುಂಬ ಫ್ರೈ ಮಾಡಬೇಕಂತಿಲ್ಲ, ಯಾಕಂದರೆ ನಮಗೆ ಅದು ಕ್ರಂಚಿಯಾಗಿ ಸಿಗಬೇಕು. ಆದ್ದರಿಂದ ಒಂದು 30 ಸೆಕೆಂಡಷ್ಟು ಫ್ರೈ ಮಾಡಿ ಇಟ್ಕೊಳ್ತೇನೆ. ಈ ಟೈಮಲ್ಲಿ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಾಗೆ ಮುರಿದು ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಸಣ್ಣದಾಗಿ ಚಾಪ್ ಮಾಡಿ ಕೂಡ ಹಾಕ್ಬೋದು. ಈಗ ಈರುಳ್ಳಿ ಒಟ್ಟಿಗೆ ಹಸಿಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡಿ ಆದಮೇಲೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತೇನೆ. ನಿಮಗೆ ಇಷ್ಟ ಅನಿಸಿದ್ರೆ ನೀವು ಬೇಕಾದ್ರೆ ಇದಕ್ಕೆ ಎಕ್ಸ್ಟ್ರಾ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್ ಕೂಡ ಹಾಕ್ಬೋದು. ಬಟ್ ನನ್ನ ಪಲಾವ್ ಆಲ್ರೆಡಿ ಸ್ಪೈಸಿ ಇರೋದ್ರಿಂದ ನಾನು ಎಂತ ಸಹ ಹಾಕ್ತಾಯಿಲ್ಲ. ಈಗ ಬೆಳಗ್ಗೆ ಮಾಡಿಟ್ಟಿರೋ ಪುಲಾವನ್ನ ಒಂದು ಗ್ಲಾಸ್ ಬಾಕ್ಸಲ್ಲಿ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಈಗ ಇವರನ್ನು ಪ್ರೀತಿಯಿಂದ ಮಿಕ್ಸ್ ಮಾಡೋಣ. 5 to 6 ಟೈಮ್ಸ್ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಎಗ್, ಅದನ್ನು ಹಾಕೋಣ. ನೀವು ಎಗ್ಗನ್ನ ಫ್ರೈ ಮಾಡುವಾಗಲೇ ಈರುಳ್ಳಿನೂ ಕೂಡ ಹಾಕಿ ಪುಲಾವು ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು. ಆದರೆ ಎಗ್ ಉಂಟಲ್ಲ ನಿಮಗೆ ಸಿಗೋದಿಲ್ಲ, ಬಾಯಿಗೆ ಸಿಗೋದಿಲ್ಲ. ಅದರ ಟೇಸ್ಟ್ ಕೂಡ ಅಷ್ಟು ನಿಮಗೆ ಸಿಗೋದಿಲ್ಲ. ಬಟ್ ಈ ರೀತಿ ನೀವು ಫ್ರೈ ಮಾಡಿ ಅದನ್ನು ಮೇಲೆಯಿಂದ ಹಾಕಿದ್ಮೇಲೆ ತಿನ್ನುವಾಗ ಅದರ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಟ್ರೈ ಮಾಡಿ, ನಿಮ್ಮವ್ರಿಗೂ ತಿನ್ನಿಸಿ, ನೀವು ತಿನ್ನಿ, ಎಂಜಾಯ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್.